ಪ್ರಸ್ತಾಪ ಬಂತು. ಮಹಾನಗರ ಪಾಲಿಕೆಯ ನಾಗರಿಕರಿಂದ ಆಕ್ಷೇಪಣೆ ಸಲ್ಲಿಕೆಯಾಗಿದೆ ಅಂತೆ. ಅಂದ್ರೆ ಆಕ್ಷೇಪಣೆ ವ್ಯಕ್ತಪಡಿಸುತ್ತಿದ್ದಾರೆ. ಮೂಡಾ ಹಗರಣದಲ್ಲಿ ಸಿದ್ದರಾಮಯ್ಯನವರು ಪ್ರಮುಖ ಆರೋಪಿ ಹೆಸರನ್ನ ಪ್ರಮುಖ ರಸ್ತೆಗೆ ಇಡುವುದು ವಿಷಾದನೀಯ ಅಂತ ಆಕ್ಷೇಪ ವ್ಯಕ್ತವಾಗಿದೆ. ಮೊದಲಿನಿಂದಲೂ ಕೂಡ ಅದನ್ನ PKTB ರಸ್ತೆ ಅಂತಲೇ ಕರೀತಾರೆ. ಮೂಡಾ ಕೇಸಲ್ಲಿ ದೂರುದಾರ ಸ್ನೇಹಮಯಿ ಕೃಷ್ಣ ಆಕ್ಷೇಪ ಸಲ್ಲಿಸಿದ್ದಾರೆ. ಮೈಸೂರಿನ ಭಾನು ಮೋಹನ್ ಎಮೂರಿಂದಲೂ ಕೂಡ ಆಕ್ಷೇಪಣೆ. ಸಿದ್ದರಾಮಯ್ಯನವರ ಹೆಸರಿಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಮುಖ ರಸ್ತೆಗೆ, ಮೂಡಾ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಮುಖ ಆರೋಪಿನೂ ಆಗಿದ್ದಾರೆ, ಆರೋಪ ಎದುರಿಸ್ತಿದ್ದಾರೆ. ಇಂಥ ಹೊತ್ತಲ್ಲಿ ಅವರ ಹೆಸರಿಡೋದು ಬೇಡ, ಇಂಥದೊಂದು ಆಕ್ಷೇಪಣೆ ವ್ಯಕ್ತವಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ನಗರ ಪಾಲಿಕೆಯಿಂದ ಕೌನ್ಸಿಲಿಂಗ್ ಸಭೆಯಲ್ಲಿ ಒಂದು ನಿರ್ಣಯ ಆಗಿದೆ. ಏನಂತ ಹೇಳಿದ್ರೆ, ಮೈಸೂರಿನ ಪ್ರಖ್ಯಾತ ರಸ್ತೆಯಾದ ಒಂಟಿಕೊಪ್ಪಲ್ ವೆಂಕಟರಮಣ ಸ್ವಾಮಿ ದೇವಸ್ಥಾನದಿಂದ ರಾಯಲಿನವರೆಗೂ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ರಸ್ತೆಗೆ ನಾಮ ಹೆಸರಿಡಬೇಕು ಅಂತ ಒಂದು ಪತ್ರಿಕೆ ಪ್ರಕಟಣೆ ನೀಡಿತ್ತು. ಇದಕ್ಕೆ ಆಕ್ಷೇಪಣೆ ಇದ್ದಲ್ಲಿ ದೂರಾರ್ಜನೆ ಕೊಡ್ಬೋದು ಅಂತ ಹಾಕಿದರು. ಸೊ ಹಾಗಾಗಿ ನಾನು ಅದನ್ನು ನೋಡಿ ಒಂದು ದೂರನ್ನು ಕೊಡೋದಕ್ಕೆ ಬಂದಿದ್ದೀನಿ. ಕಾರಣ ಇಷ್ಟೇ, ನಮ್ಮ ಸಿದ್ದರಾಮಯ್ಯನವ್ರ ಬಗ್ಗೆ ನಮ್ದು ಯಾವುದೇ ಅಭ್ಯಂತರ ಇಲ್ಲ. ನಾನು ಹೇಳ್ತಿರೋದು ಏನಂದರೆ, ಆರೋಗ್ಯ ರಸ್ತೆ ಅಂತ ಹೇಳ್ತಿದ್ದಾರಲ್ಲ, ನಮ್ಮ ಮೈಸೂರಿನ KR ಹಾಸ್ಪಿಟಲ್. ಸರ್, ಸಿದ್ದರಾಮಯ್ಯ ಅವರು ಈಗ ಆರೋಪಿ ಸ್ಥಾನದಲ್ಲಿದ್ದಾರೆ. ಹಲವಾರು ಕಾಯ್ದೆ ಮತ್ತು ಹಲವಾರು ಕಲಂಗಳ ಅಡಿಯಲ್ಲಿ ನಾನು ದಾಖಲು ಮಾಡಿರ್ತಕ್ಕಂಥ ಪ್ರಕರಣದಲ್ಲಿ ಅವರು ಮೊದಲನೇ ಆರೋಪಿ ಆಗಿದ್ದಾರೆ. ತುಂಬ ಗಂಭೀರವಾದಂಥ ಆರೋಪಗಳು ಇರೋಂಥ ಸಂದರ್ಭದಲ್ಲಿ ಅವರ ಹೆಸರನ್ನು ಮೈಸೂರಿನ ಪ್ರಮುಖ ರಸ್ತೆಗೆ, ಅಂದರೆ ಐತಿಹಾಸಿಕ ಹಿನ್ನೆಲೆ ಉಳ್ಳಂಥ ರಸ್ತೆಗೆ ಇಡುವಂಥ ಕೆಲಸಕ್ಕೆ ಅಧಿಕಾರಿಗಳು ಕೈ ಹಾಕಿರೋದು ನಿಜಕ್ಕೂ ವಿಷಾದನೀಯ ಸಂಗತಿ. ಯಾಕೆ ಅಂತ ಹೇಳಿದ್ರೆ, ಮೈಸೂರಿನ ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರು, ರಾಜಶ್ರೀ ಅಂತ ಮಹಾತ್ಮ ಗಾಂಧಿಯವರಿಂದ ಬಿರುದನ್ನು ಪಡೆದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರ ಎರಡನೇ ಅಕ್ಕ ಕೃಷ್ಣಾಜಮಣಿ ಅನ್ನೋರ ಪರವಾಗಿ ಅವರ ಸ್ಮಾರಕವಾಗಿ 100 ಎಕರೆ ಜಮೀನನ್ನು ದಾನವಾಗಿ ಕೊಟ್ಟು ಇಡೀ ಏಷ್ಯಾದಲ್ಲಿ ಮೊದಲನೇ ಬಾರಿಗೆ ಒಂದು ಕ್ಷಯರೋಗ ಆಸ್ಪತ್ರೆಯನ್ನು ಪ್ರಾರಂಭ ಮಾಡೋಂತಹ ಒಂದು ಐತಿಹಾಸಿಕ ಹಿನ್ನೆಲೆ ಉಳ್ಳಂಥ ರಸ್ತೆ ಅದು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿನೋದ್ PKTB ರಸ್ತೆಯಿಂದಲೇ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವಿನೋದ್, ಇಷ್ಟು ದಿನ ಮೂಡಾ ವಿಚಾರದ ಬೆಳವಣಿಗೆಗಳ ಬಗ್ಗೆ, ಹಗರಣಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದ್ರಿ. ಬಟ್ ಈಗ ಸಿದ್ದರಾಮಯ್ಯನವರ ಹೆಸರಿಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೂಡಾ ಹಗರಣ ಅಡ್ಡಿ ಆಗ್ತಾ ಇದೆ ಅನ್ನುವಂಥ ವಿಚಾರ, ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ. ಶ್ರುತಿ, ಈಗಾಗಲೇ ಸಿದ್ದರಾಮಯ್ಯನವರು 2 ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಈ ಸಂದರ್ಭದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ. ಸೊ ಹೀಗಾಗಿ ಈ ಹಿಂದೆ ಮೈಸೂರಿಗೆ ಬಂದ ಸಿದ್ದರಾಮಯ್ಯನವರ ವೇದಿಕೆಯಲ್ಲಿಯೇ ಶಾಸಕ ಹರೀಶ್ ಗೌಡ ಅವರು ಈ ಒಂದು ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಡಬೇಕು ಅಂತೇಳಿ ಈಗಾಗಲೇ ಒಂದು ಪ್ರಸ್ತಾವನೆ ಸಲ್ಲಿಸಿದರು. ಈ ಪ್ರಸ್ತಾವನೆಗೆ ಅನುಗುಣವಾಗಿ ಈಗಾಗಲೇ ಪಾಲಿಕೆಯ 13/12/2024 ನಡೆದಂತಹ ಪಾಲಿಕೆಯ ಕೌನ್ಸಿಲ್ ಸಭೆಯಲ್ಲೂ ಕೂಡ ಈ PKTB ರಸ್ತೆ, ನಾನೀಗ ಸದ್ಯ ಯಾವ ರಸ್ತೆಯಲ್ಲ ಸಿದ್ದರಾಮಯ್ಯ ಹೆಸರಿಗೆ ನಿರ್ಧಾರ ಮಾಡಿದ್ದಾರೋ ಆ ಒಂದು ರಸ್ತೆಯಲ್ಲಿದ್ದೇನೆ. ನೀವು ದೃಶ್ಯ ಗಮನಿಸ್ತಾ ಇರ್ಬೋದು. ಇದು ಸುಮಾರು ವೆಂಕಟರಮಣ ಸ್ವಾಮಿ ದೇವಸ್ಥಾನದಿಂದ ಏನು KRS ಜಂಕ್ಷನ್ ಬರುತ್ತೆ, ಅಲ್ಲಿವರೆಗೂ ಸುಮಾರು 2 ಕಿಲೋಮೀಟರ್ಗಳ ಉದ್ದ ಬರುತ್ತೆ. ಜೊತೆಗೆ ಅಕ್ಕಪಕ್ಕ 2 ಭಾಗದಲ್ಲೂ ಕೂಡ ಸಾಕಷ್ಟು ಆಸ್ಪತ್ರೆಗಳಿದೆ. ಈ ಹಿಂದೆ ಏನು ಜಯದೇವ ಆಸ್ಪತ್ರೆ ಇರ್ಬೋದು, ESI ಆಸ್ಪತ್ರೆ ಇರ್ಬೋದು, ಟ್ರಾಮಾ ಕೇರ್ ಸೆಂಟರ್ ಇರ್ಬೋದು, ಡಿಸ್ಟ್ರಿಕ್ಟ್ ಹೆಲ್ತ್ ಆಸ್ಪತ್ರೆ ಇರ್ಬೋದು, ಜೊತೆಗೆ ಹಲವು ಆಸ್ಪತ್ರೆಗಳು ಈ ರಸ್ತೆಯಲ್ಲಿ ಬರೋ ಕಾರಣಕ್ಕಾಗಿ ಈ ಎಲ್ಲ ಆಸ್ಪತ್ರೆಗಳು ಬರೋದಕ್ಕೆ ಕಾರಣ ಸಿದ್ದರಾಮಯ್ಯನವರು ಅಂತ ಎಲ್ಲರೂ ಕೂಡ ಹೇಳ್ತಾ ಇರುವಂಥದ್ದು. ಭಾಳ ಪ್ರಮುಖವಾಗಿ ಈ ರಸ್ತೆಗೆ ಸಿದ್ದರಾಮಯ್ಯನವರು ಯಾವಾಗಾದರೆ ಈ ಹಿಂದೆ ರಾಜರು ಕೂಡ ಕಾಲ ರೋಗ ಇರ್ಬೋದು, ಕ್ಷಯ ರೋಗ ಇರ್ಬೋದು, ಒಂದು ಸಂದರ್ಭದಲ್ಲಿ ಈ ಭಾಗದಲ್ಲಿ ಅವರನ್ನು ಇಡೋದಕ್ಕೆ ಆ ಒಂದು ಜಾಗವನ್ನು ಗುರುತು ಮಾಡಿಟ್ಟಿದ್ರು. ಈ ಸಂದರ್ಭದಲ್ಲಿ 2013ರಲ್ಲಿ ಶಾಸಕರಾದಂತಹ ವಾಸು ಅವರು ಈ ಜಾಗವನ್ನು ಗುರುತು ಮಾಡಿ ಇಲ್ಲಿ ಈ ರೀತಿಯಾದಂತಹ ಆಸ್ಪತ್ರೆಯನ್ನು ತರ್ಬೋದು ಅಂತೇಳಿ ಸಿದ್ದರಾಮಯ್ಯನವರ ಗಮನಕ್ಕೆ ತಂದರು. ತತ್ಕ್ಷಣದಲ್ಲಿ ಸಿದ್ದರಾಮಯ್ಯನವರು ಕೂಡ ಮೈಸೂರಿಗೆ ದೊಡ್ಡ ಮಟ್ಟದ ಕೊಡುಗೆಯನ್ನು ಕೊಡಬೇಕು ಅಂತೇಳಿ ಜಯದೇವ ಆಸ್ಪತ್ರೆ ಇರ್ಬೋದು, ಜೊತೆಗೆ PKTB ಹಾಸ್ಪಿಟಲ್ ಇರ್ಬೋದು, ಟ್ರಾಮಾ ಕೇರ್ ಸೆಂಟರ್ ಇರ್ಬೋದು, ESI ಆಸ್ಪತ್ರೆಗಳಿರ್ಬೋದು, ಎಲ್ಲವನ್ನು ಕೂಡ ಕೊಡುಗೆ ಕೊಟ್ಟರು. ಅದೆಲ್ಲವೂ ಕೂಡ ಈಗಾಗಲೇ ರನ್ನಿಂಗಲ್ಲಿದೆ, ಸಾಕಷ್ಟು ಸಹಕಾರಿಯಾಗಿದೆ. ಕೋವಿಡ್ ಸಂದರ್ಭದಲ್ಲೂ ಕೂಡ ಈ ಎಲ್ಲ ಆಸ್ಪತ್ರೆಗಳು ಸಾಕಷ್ಟು ಸಹಕಾರಿಯಾಗಿತ್ತು. ಸೊ ಹೀಗಾಗಿ ಈ ಹಿಂದೆ ಶಾಸಕರಾಗಿದ್ದಂತಹ ಚಾಮರಾಜ ಕ್ಷೇತ್ರದ ಶಾಸಕರಾಗಿದ್ದಂತಹ ವಾಸು ಅವರ ಪಾತ್ರ ಎಷ್ಟು ದೊಡ್ಡದಿದೆಯೋ ಅಷ್ಟೇ ಮಹತ್ವವಾದ ಪಾತ್ರ ಕೂಡ ಸಿದ್ದರಾಮಯ್ಯನವರದ್ದು ಇದೆ. ಸೊ ಹೀಗಾಗಿ ಈ ರಸ್ತೆಗೆ ಸಿದ್ದರಾಮಯ್ಯನವರ ಹೆಸರಿಡಬೇಕು ಅಂತೇಳಿ ಈಗಾಗಲೇ ಪಾಲಿಕೆಯ ಕೌನ್ಸಿಲ್ ಕೂಡ ತೀರ್ಮಾನ ಆಗಿದೆ. ಇದನ್ನು ಈಗಾಗಲೇ ಸರ್ಕಾರಕ್ಕೆ ಕಳಿಸಿಕೊಟ್ಟು ಈಗಾಗಲೇ ಪಾಲಿಕೆ ಕೂಡ ಪತ್ರಿಕಾ ಪ್ರಕಟಣೆ ಹೊರಡಿಸಿದೆ. ಹೆಸರಿಡೋದಕ್ಕೆ ಯಾವುದೇ ರೀತಿಯಾದಂತಹ ಆಕ್ಷೇಪಣೆಗಳಿದ್ದಲ್ಲಿ 30 ದಿನಗಳ ಒಳಗೆ ಒಂದು ಅರ್ಜಿಯನ್ನು ಸಲ್ಲಿಸಬೇಕು ಅಂತೇಳಿ. ಸೊ ಹೀಗಾಗಿ ಈ ಮೂಡಾ ಹಗರಣ ಇರ್ಬೋದು, ಜೊತೆಗೆ ಲೋಕಾಯುಕ್ತದಲ್ಲಿ ತನಿಖೆ ಎದುರು ಸಾರುವಂತಹ CM ಸಿದ್ದರಾಮಯ್ಯನವರು A1 ಆರೋಪಿಯಾಗಿದ್ದಾರೆ.
ಕಳಂಕ ಮುಕ್ತರಾಗೋವರೆಗೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ನಿರ್ಣಯವನ್ನು ತೆಗೆದುಕೊಳ್ಬಾರ್ದು ಅಂತೇಳಿ ದೂರದರಾಗಿರುವಂತಹ ಸ್ನೇಹವೈ ಕೃಷ್ಣ ಅವರು ಕೂಡ ಒಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಜೊತೆಗೆ ಇಲ್ಲೂ ಕೂಡ ಹಲವು ನಾಗರಿಕರು ಕೂಡ ಈ ರಸ್ತೆಗೆ ಮಹಾರಾಜರ ಹೆಸರಿಡಬೇಕು ಅಂತೇಳಿ ಕೂಡ ಒಂದಷ್ಟು ಆಕ್ಷೇಪಣೆಗಳು ಬರ್ತಾ ಇದೆ. ಸೊ ಹೀಗಾಗಿ ಪಾಲಿಕೆ ತೆಗೆದುಕೊಂಡಿರುವಂತಹ ಪ್ರಸ್ತಾಪ ಬಂತು. ಮಹಾನಗರ ಪಾಲಿಕೆಯ ನಾಗರಿಕರಿಂದ ಆಕ್ಷೇಪಣೆ ಸಲ್ಲಿಕೆಯಾಗಿದೆ ಅಂತೆ, ಅಂದ್ರೆ ಆಕ್ಷೇಪಣೆ ವ್ಯಕ್ತಪಡಿಸುತ್ತಿದ್ದಾರೆ. ಮೂಡಾ ಹಗರಣದಲ್ಲಿ ಸಿದ್ದರಾಮಯ್ಯನವರು ಪ್ರಮುಖ ಆರೋಪಿ ಹೆಸರನ್ನ ಪ್ರಮುಖ ರಸ್ತೆಗೆ ಇಡುವುದು ವಿಷಾದನೀಯ ಅಂತ ಆಕ್ಷೇಪ ವ್ಯಕ್ತವಾಗಿದೆ. ಮೊದಲಿನಿಂದಲೂ ಕೂಡ ಅದನ್ನ PKTB ರಸ್ತೆ ಅಂತಲೇ ಕರೀತಾರೆ. ಮೂಡಾ ಕೇಸಲ್ಲಿ ದೂರುದಾರ ಸ್ನೇಹಮಯಿ ಕೃಷ್ಣ ಆಕ್ಷೇಪ ಸಲ್ಲಿಸಿದ್ದಾರೆ. ಮೈಸೂರಿನ ಭಾನು ಮೋಹನ್ ಎಮೂರಿಂದಲೂ ಕೂಡ ಆಕ್ಷೇಪಣೆ. ಸಿದ್ದರಾಮಯ್ಯನವರ ಹೆಸರಿಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಮುಖ ರಸ್ತೆಗೆ, ಮೂಡಾ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಮುಖ ಆರೋಪಿನೂ ಆಗಿದ್ದಾರೆ, ಆರೋಪ ಎದುರಿಸ್ತಿದ್ದಾರೆ. ಇಂಥ ಹೊತ್ತಲ್ಲಿ ಅವರ ಹೆಸರಿಡೋದು ಬೇಡ, ಇಂಥದ್ದೊಂದು ಆಕ್ಷೇಪಣೆ ವ್ಯಕ್ತವಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ನಗರ ಪಾಲಿಕೆಯಿಂದ ಕೌನ್ಸಿಲಿಂಗ್ ಸಭೆಯಲ್ಲಿ ಒಂದು ನಿರ್ಣಯ ಆಗಿದೆ. ಏನಂತ ಹೇಳಿದ್ರೆ, ಮೈಸೂರಿನ ಪ್ರಖ್ಯಾತ ರಸ್ತೆಯಾದ ಒಂಟಿಕೊಪ್ಪಲ್ ವೆಂಕಟರಮಣ ಸ್ವಾಮಿ ದೇವಸ್ಥಾನದಿಂದ ರಾಯಲಿನವರೆಗೂ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ರಸ್ತೆಗೆ ನಾಮ ಹೆಸರಿಡಬೇಕು ಅಂತ ಒಂದು ಪತ್ರಿಕೆ ಪ್ರಕಟಣೆ ನೀಡಿತ್ತು. ಇದಕ್ಕೆ ಆಕ್ಷೇಪಣೆ ಇದ್ದಲ್ಲಿ ದೂರಾರ್ಜನೆ ಕೊಡ್ಬೋದು ಅಂತ ಹಾಕಿದರು. ಸೊ ಹಾಗಾಗಿ ನಾನು ಅದನ್ನು ನೋಡಿ ಒಂದು ದೂರನ್ನು ಕೊಡೋದಕ್ಕೆ ಬಂದಿದ್ದೀನಿ. ಕಾರಣ ಇಷ್ಟೇ, ನಮ್ಮ ಸಿದ್ದರಾಮಯ್ಯನವ್ರ ಬಗ್ಗೆ ನಮ್ದು ಯಾವುದೇ ಅಭ್ಯಂತರ ಇಲ್ಲ. ನಾನು ಹೇಳ್ತಿರೋದು ಏನಂದರೆ, ಆರೋಗ್ಯ ರಸ್ತೆ ಅಂತ ಹೇಳ್ತಿದ್ದಾರಲ್ಲ, ನಮ್ಮ ಮೈಸೂರಿನ KR ಸರ್, ಸಿದ್ದರಾಮಯ್ಯ ಅವರು ಈಗ ಆರೋಪಿ ಸ್ಥಾನದಲ್ಲಿದ್ದಾರೆ. ಹಲವಾರು ಕಾಯ್ದೆ ಮತ್ತು ಹಲವಾರು ಕಲಂಗಳ ಅಡಿಯಲ್ಲಿ ನಾನು ದಾಖಲು ಮಾಡಿರ್ತಕ್ಕಂಥ ಪ್ರಕರಣದಲ್ಲಿ ಅವರು ಮೊದಲನೇ ಆರೋಪಿಯಾಗಿದ್ದಾರೆ. ತುಂಬ ಗಂಭೀರವಾದಂಥ ಆರೋಪಗಳು ಅವರು ಇರೋಂಥ ಸಂದರ್ಭದಲ್ಲಿ ಅವರ ಹೆಸರನ್ನು ಮೈಸೂರಿನ ಪ್ರಮುಖ ರಸ್ತೆಗೆ, ಅಂದರೆ ಐತಿಹಾಸಿಕ ಹಿನ್ನೆಲೆ ಉಳ್ಳಂಥ ರಸ್ತೆಗೆ ಇಡುವಂತಹ ಕೆಲಸಕ್ಕೆ ಅಧಿಕಾರಿಗಳು ಕೈ ಹಾಕಿರೋದು ನಿಜಕ್ಕೂ ವಿಷಾದನೀಯ ಸಂಗತಿ. ಯಾಕೆ ಅಂತ ಹೇಳಿದ್ರೆ, ಮೈಸೂರಿನ ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರು, ರಾಜಶ್ರೀ ಅಂತ ಮಹಾತ್ಮ ಗಾಂಧಿಯವರಿಂದ ಬಿರುದನ್ನು ಪಡೆದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರ ಎರಡನೇ ಅಕ್ಕ ಕೃಷ್ಣಾಜಮಣಿ ಅನ್ನೋರ ಪರವಾಗಿ ಅವರ ಸ್ಮಾರಕವಾಗಿ 100 ಎಕರೆ ಜಮೀನನ್ನು ದಾನವಾಗಿ ಕೊಟ್ಟು ಇಡೀ ಏಷ್ಯಾದಲ್ಲಿ ಮೊದಲನೇ ಬಾರಿಗೆ ಒಂದು ಕ್ಷಯರೋಗ ಆಸ್ಪತ್ರೆಯನ್ನು ಪ್ರಾರಂಭ ಮಾಡೋಂತಹ ಒಂದು ಐತಿಹಾಸಿಕ ಹಿನ್ನೆಲೆ ಉಳ್ಳಂಥ ರಸ್ತೆ ಅದು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿನೋದ್ PKTB ರಸ್ತೆಯಿಂದಲೇ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವಿನೋದ್, ಇಷ್ಟು ದಿನ ಮೂಡಾ ವಿಚಾರದ ಬೆಳವಣಿಗೆಗಳ ಬಗ್ಗೆ, ಹಗರಣಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದ್ರಿ. ಬಟ್ ಈಗ ಸಿದ್ದರಾಮಯ್ಯನವರ ಹೆಸರಿಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೂಡಾ ಹಗರಣ ಅಡ್ಡಿ ಆಗ್ತಾ ಇದೆ ಅನ್ನುವಂಥ ವಿಚಾರ, ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ. ಶ್ರುತಿ, ಈಗಾಗಲೇ ಸಿದ್ದರಾಮಯ್ಯನವರು 2 ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಈ ಸಂದರ್ಭದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ. ಸೊ ಹೀಗಾಗಿ ಈ ಹಿಂದೆ ಮೈಸೂರಿಗೆ ಬಂದ ಸಿದ್ದರಾಮಯ್ಯನವರ ವೇದಿಕೆಯಲ್ಲಿಯೇ ಶಾಸಕ ಹರೀಶ್ ಗೌಡ ಅವರು ಈ ಒಂದು ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಡಬೇಕು ಅಂತೇಳಿ ಈಗಾಗಲೇ ಒಂದು ಪ್ರಸ್ತಾವನೆ ಸಲ್ಲಿಸಿದರು. ಈ ಪ್ರಸ್ತಾವನೆಗೆ ಅನುಗುಣವಾಗಿ ಈಗಾಗಲೇ ಪಾಲಿಕೆಯ 13/12/2024 ನಡೆದಂತಹ ಪಾಲಿಕೆಯ ಕೌನ್ಸಿಲ್ ಸಭೆಯಲ್ಲೂ ಕೂಡ ಈ PKTB ರಸ್ತೆ, ನಾನೀಗ ಸದ್ಯ ಯಾವ ರಸ್ತೆಯಲ್ಲ ಸಿದ್ದರಾಮಯ್ಯ ಹೆಸರಿಗೆ ನಿರ್ಧಾರ ಮಾಡಿದ್ದಾರೋ ಆ ಒಂದು ರಸ್ತೆಯಲ್ಲಿದ್ದೇನೆ. ನೀವು ದೃಶ್ಯ ಗಮನಿಸ್ತಾ ಇರ್ಬೋದು. ಇದು ಸುಮಾರು ವೆಂಕಟರಮಣ ಸ್ವಾಮಿ ದೇವಸ್ಥಾನದಿಂದ ಏನು KRS ಜಂಕ್ಷನ್ ಬರುತ್ತೆ, ಅಲ್ಲಿವರೆಗೂ ಸುಮಾರು 2 ಕಿಲೋಮೀಟರ್ಗಳ ಉದ್ದ ಬರುತ್ತೆ. ಜೊತೆಗೆ ಅಕ್ಕಪಕ್ಕ 2 ಭಾಗದಲ್ಲೂ ಕೂಡ ಸಾಕಷ್ಟು ಆಸ್ಪತ್ರೆಗಳಿದೆ. ಈ ಹಿಂದೆ ಏನು ಜಯದೇವ ಆಸ್ಪತ್ರೆ ಇರ್ಬೋದು, ESI ಆಸ್ಪತ್ರೆ ಇರ್ಬೋದು, ಟ್ರಾಮಾ ಕೇರ್ ಸೆಂಟರ್ ಇರ್ಬೋದು, ಡಿಸ್ಟ್ರಿಕ್ಟ್ ಹೆಲ್ತ್ ಆಸ್ಪತ್ರೆ ಇರ್ಬೋದು, ಜೊತೆಗೆ ಹಲವು ಆಸ್ಪತ್ರೆಗಳು ಈ ರಸ್ತೆಯಲ್ಲಿ ಬರೋ ಕಾರಣಕ್ಕಾಗಿ ಈ ಎಲ್ಲ ಆಸ್ಪತ್ರೆಗಳು ಬರೋದಕ್ಕೆ ಕಾರಣ ಸಿದ್ದರಾಮಯ್ಯನವರು ಅಂತ ಎಲ್ಲರೂ ಕೂಡ ಹೇಳ್ತಾ ಇರುವಂಥದ್ದು. ಭಾಳ ಪ್ರಮುಖವಾಗಿ ಈ ರಸ್ತೆಗೆ ಸಿದ್ದರಾಮಯ್ಯನವರು ಯಾವಾಗಾದರೆ ಈ ಹಿಂದೆ ರಾಜರು ಕೂಡ ಕಾಲ ರೋಗ ಇರ್ಬೋದು, ಕ್ಷಯ ರೋಗ ಇರ್ಬೋದು, ಒಂದು ಸಂದರ್ಭದಲ್ಲಿ ಈ ಭಾಗದಲ್ಲಿ ಅವರನ್ನು ಇಡೋದಕ್ಕೆ ಆ ಒಂದು ಒಂದು ಜಾಗವನ್ನು ಗುರುತು ಮಾಡಿಟ್ಟಿದ್ರು. ಈ ಸಂದರ್ಭದಲ್ಲಿ 2013ರಲ್ಲಿ ಶಾಸಕರಾದಂತಹ ವಾಸು ಅವರು ಈ ಜಾಗವನ್ನು ಗುರುತು ಮಾಡಿ ಇಲ್ಲಿ ಈ ರೀತಿಯಾದಂತಹ ಆಸ್ಪತ್ರೆಯನ್ನು ತರ್ಬೋದು ಅಂತೇಳಿ ಸಿದ್ದರಾಮಯ್ಯನವರ ಗಮನಕ್ಕೆ ತಂದರು. ತತ್ಕ್ಷಣದಲ್ಲಿ ಸಿದ್ದರಾಮಯ್ಯನವರು ಕೂಡ ಮೈಸೂರಿಗೆ ದೊಡ್ಡ ಮಟ್ಟದ ಕೊಡುಗೆಯನ್ನು ಕೊಡಬೇಕು ಅಂತೇಳಿ ಜಯದೇವ ಆಸ್ಪತ್ರೆ ಇರ್ಬೋದು, ಜೊತೆಗೆ PKTB ಹಾಸ್ಪಿಟಲ್ ಇರ್ಬೋದು, ಟ್ರಾಮಾ ಕೇರ್ ಸೆಂಟರ್ ಇರ್ಬೋದು, ESI ಆಸ್ಪತ್ರೆಗಳಿರ್ಬೋದು, ಎಲ್ಲವನ್ನು ಕೂಡ ಕೊಡುಗೆ ಕೊಟ್ಟರು. ಅದೆಲ್ಲವೂ ಕೂಡ ಈಗಾಗಲೇ ರನ್ನಿಂಗಲ್ಲಿದೆ, ಸಾಕಷ್ಟು ಸಹಕಾರಿಯಾಗಿದೆ. ಕೋವಿಡ್ ಸಂದರ್ಭದಲ್ಲೂ ಕೂಡ ಈ ಎಲ್ಲ ಆಸ್ಪತ್ರೆಗಳು ಸಾಕಷ್ಟು ಸಹಕಾರಿಯಾಗಿತ್ತು. ಸೊ ಹೀಗಾಗಿ ಈ ಹಿಂದೆ ಶಾಸಕರಾಗಿದ್ದಂತಹ ಚಾಮರಾಜ ಕ್ಷೇತ್ರದ ಶಾಸಕರಾಗಿದ್ದಂತಹ ವಾಸು ಅವರ ಪಾತ್ರ ಎಷ್ಟು ದೊಡ್ಡದಿದೆಯೋ ಅಷ್ಟೇ ಮಹತ್ವವಾದ ಪಾತ್ರ ಕೂಡ ಸಿದ್ದರಾಮಯ್ಯನವರದ್ದು ಇದೆ. ಸೊ ಈ